ಮನೆಗೆ ಸ್ವಾಗತ. ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೋರಾಗಿದ್ದಾರೆ ಇಬ್ರು, ಸ್ವಾತಿ ಮತ್ತೆ ದೀಪಿಕಾ ಅಂದ್ಬಿಟ್ಟು. ಇವರಿಬ್ರನ್ನು ಒಂದೊಂದು ವಿಡಿಯೋದಲ್ಲಿ ಅವ್ರನ್ನ ಇವ್ರು ಬೈಯೋದು, ಇವ್ರನ್ನ ಅವ್ರು ಬೈಯೋದು, ಹಿಂಗೆ ಮಾಡ್ತಿದ್ದಾರೆ. ಏನೋ ಕೋಪ ಬಂತು, ಒಂದ್ಸತಿ ಚಿಕ್ಕವಳು ಮಾಡಿದ್ಲು, ಒಂದ್ಸತಿ ದೊಡ್ಡವಳು ಮಾಡಿದ್ಲು, ಅಷ್ಟಕ್ಕೆ ಅದನ್ನ ಬಿಟ್ಬಿಡ್ಬೇಕು. ಮತ್ತೆ ಈ ಹುಡುಗಿ ಚಿಕ್ಕದು ಮಾಡ್ಬಿಟ್ಟು ನಮ್ಮ ಅತ್ತೆನ ನಮ್ಮ ಗಂಡ ನೋಡ್ಕೊಂಡಿದ್ದಾರೆ, ಮತ್ತೆ ಅವ್ರನ್ನ ಮತ್ತೆ ಬಂದು ವಿಡಿಯೋದಲ್ಲಿ ಮಾತಾಡ್ತಾರಂತೆ, ಮಾತಾಡ್ಲಿ ಅಂತೆಲ್ಲ ಹೇಳ್ಬಾರ್ದು. ಯಾಕಂದ್ರೆ ಗಂಡಂದಿರು ಇಬ್ರು ಅಷ್ಟೇ, ದೀಪಿಕನ್ ಗಂಡ ಆಗಿರ್ಬೋದು, ಸ್ವಾತಿ ಗಂಡ ಆಗಿರ್ಬೋದು, ಇಬ್ರು ಆ ಅಮ್ಮನ್ಗೆ ಮಕ್ಕಳೇನೆ. ಅದ್ರಲ್ಲಿ ಏನು ತಾರತಮ್ಯ ಇಲ್ಲ. ಅವ್ರ ಮಕ್ಕಳನ್ನ, ಅವ್ರ ಅಮ್ಮನ ಮಕ್ಕಳು ನೋಡ್ಕೊಳ್ತಾರೆ. ಇವರಿಬ್ರು ಕೈಯಲ್ಲಿ ಆದ್ರೆ ನೋಡ್ಕೋಬೇಕು, ಇಲ್ಲ ಅಂದ್ರೆ ಈ ತರ ಹೇಳಿಬಾರ್ದು. ಇವಾಗ ದೊಡ್ಡ ಹುಡುಗಿ ನೋಡ್ಕೊಳ್ತಾ ಇದೆ ಅಂತ ಅಂದ್ರೆ ಅದೆಷ್ಟು ಇದು ಅವ್ರ ಪರ್ಸನಲ್, ನಾವು ನಮ್ಮ ಪರ್ಸನಲ್ ಇದು ಅಂತ ಅನ್ನೋದಾದ್ರೆ ಇವರು ಮನೆಯಲ್ಲಿ ಜಗಳ ಮಾಡ್ತಾ ಇಲ್ಲ. ಈಗ ಅವ್ರಿಗೂ 1 ಲಕ್ಷ ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇವ್ರಿಗೂ ಲಕ್ಷ ಮೇಲೆ ಇವ್ರಿಗೂ ಇದ್ದಾರೆ. ಇಬ್ರು ಅದರಲ್ಲಿ 10 ಜನ ಯೂಟ್ಯೂಬ್ ಇರೋದೇ ಮತ್ತೆ ಎಲ್ಲಾನು ಕಲಿಯೋದಕ್ಕೋಸ್ಕರ, ಒಂದು ಅಡುಗೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ನೋಡಿ ಕಲಿಯೋದಕ್ಕೋಸ್ಕರ ಇರೋದು. ಯಾವತ್ತು ಒಳ್ಳೇದನ್ನೇ ಮಾಹಿತಿನೇ ಕೊಡಬೇಕು, ಇದನ್ನೆಲ್ಲ ತೋರಿಸ್ಬಾರ್ದು. ಆಲ್ರೆಡಿ ಅತ್ತೆ ಸೊಸೆದಿರ್ಗೆ ಜಗಳ, ಹೋರಾಗಿತ್ತಿದ್ದೀರೋ ಒಬ್ಬರೊಬ್ರು ಆಗೋದಿಲ್ಲ ಅಂತ ಸಾಮಾನ್ಯವಾಗಿ ಮಾತಾಡ್ತಾರೆ. ಅದರಲ್ಲಿ ಇದನ್ನ ಈ ತರ ಬೆಳೆಸ್ಕೊಂಡು ಹೋದ್ರೆ ನಾಳೆ ದಿವಸ ಮಕ್ಕಳಿಗೆ, ಇವಾಗೇನೋ ನಮ್ಗೆ ಯಾರು ಬೇಡ ಅನ್ಬೋದು, ಮಕ್ಕಳು ದೊಡ್ಡವರಾದಾಗ ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ ಅನ್ನೋದು ಬಾಂಧವ್ಯ ಒಂಥರ ನಶಿಸಿ ಹೋಗುತ್ತೆ. ಫಸ್ಟ್ ಸಂಬಂಧಗಳು ಇವಾಗ ಎಲ್ಲರೂ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಆಗಲಿ, ಏನಕ್ಕೂ ಆಗಲಿ ಸಂಬಂಧಗಳು ಮೊದಲಷ್ಟು ಇಲ್ಲ. ಏನಾದ್ರೂ ಒಂದು ಸಂಬಂಧ, ಒಂದು ಮದುವೆ, ಒಂದು ಮುಂಜಿ ಅಂದರೆ ಮನೆ ತುಂಬೋಗ್ತಾ ಇತ್ತು. 15 ದಿವಸ 20 ದಿವಸ ಬಂದು ಬಾಂಧವರು ಇರ್ತಾ ಇದ್ರು. ಇವಾಗ ಅವ್ರಿಗೂ ಟೈಮ್ ಇಲ್ವೋ ಅಥವಾ ಈ ಥರ ನಶಿಸಿ ಹೋಗಿದೆಯೋ ಗೊತ್ತಿಲ್ಲ. ಆದ್ರಿಂದ ಏನೋ ಆಯಿತು ಹೋಯ್ತು. ಒಂದೊಂದು ವಿಡಿಯೋದಲ್ಲಾದರೆ ದೀಪಿಕಾ ಇದು ಸ್ವಾತಿ ಒಂದು ಮಾಡಿದ್ಲು, ದೀಪಿಕಾ ಒಂದು ಮಾಡಿದ್ಲು, ಅಷ್ಟಕ್ಕೆ ಜಗಳನ ನಿಲ್ಲಿಸ್ಬಿಡು. ಒಂದು ಜಗಳ ಬಂದರೆ ಪ್ರತಿಯೊಬ್ಬರು ಪ್ರಪಂಚದಲ್ಲಿ ಹೋರಾಗಿತ್ತಿದ್ದೀರೋ ಅತ್ತೆ ಸೊಸೆ ಅಂದರೆ ಜಗಳ ಮಾಡ್ತಾರೆ. ಅದು ಇನ್ನೊಬ್ರಿಗೆ ಗೊತ್ತಾದರೆ ವೀಕ್ನೆಸ್ ಗೊತ್ತಾಗೋಯ್ತು ಅಂದ್ಬಿಟ್ಟು ಜನ ಒಂದ್ಸತಿ ನಾವು ಕಿತ್ತಾಡಿದ್ರು ಒಂದ್ಸತಿ ಜೊತೆನಲ್ಲಿ ಹೋಗ್ಲೇಬೇಕಾಗತ್ತೆ. ಆವಾಗ ಜನ ಒಂಥರ ನೋಡ್ತಾರೆ. ಅದಕ್ಕೋಸ್ಕರ ಏನೇ ಇದ್ರು ನಾವು ಮನೆ ಒಳಗಡೆನೆ ಇಟ್ಕೊಳ್ಳಿ, ಈ ಥರ ಮುಂದಕ್ಕೆ ತರಬಾರ್ದು. ಒಂದೊಂದ್ಸತಿ ಮಾಡಿದ್ದೀರಾ ಆಯ್ತು, ನೀನು ಅಷ್ಟೇ ಮತ್ತೆ ಚಿಕ್ಕವಳು ಆಗಿರೋದ್ರಿಂದ ಸೋಲ್ಬೇಕು. ಏನೋ ಅವರು ನಾನು ನೋಡ್ತಾನೆ ಇಲ್ಲ, ನಾನು ನೋಡ್ಕೊತಾನೆ ಇಲ್ಲ ಅಂತ ಹೇಳ್ತೀಯಲ್ಲ ನೀನು. ಇವಾಗ ನಾಳೆ ದಿವಸ ನಿಮ್ಗೆ ಆ ಸ್ಟೇಜ್, ಆ ಸ್ಥಿತಿ, ಆ ವಯಸ್ಸು ಚೆನ್ನಾಗಿರೋದನ್ನ ನಾವು ಬಯಸೋದು. ಇವಾಗ ನೆಕ್ಸ್ಟ್ ನೀವು ಆ ಥರ ಸೊಸೆ ತಂದು ಆ ಏಜ್ನ ನೀವು ಮಿಸ್ ಮಾಡ್ಕೊಳಕ್ ಆಗೋದಿಲ್ಲ. ಪ್ರತಿಯೊಬ್ರು ಆ ಏಜ್ಗೆ ಹೋಗ್ಲೇಬೇಕು. ಆವಾಗ ನಿಮ್ಗೆ ಆ ಫೀಲಿಂಗ್ಸ್ ಗೊತ್ತಾಗುತ್ತೆ. ಆವಾಗ ನಿಮ್ಮ ಅತ್ತೆ ಇರೋದಿಲ್ಲ. ಇವಾಗ ಆ ಫೀಲಿಂಗ್ಸ್ ನೋಡೋದಕ್ಕೆ, ಅನುಭವಿಸಕ್ ಆಗಲ್ಲ ಆ ಫೀಲಿಂಗ್ನ. ಅದಕ್ಕೆ ಒಬ್ರು ಸೋಲ್ಬೇಕು ಯಾರಾದ್ರೂ. ಇವಾಗ ಯಾರು ಅಂದ್ಬಿಟ್ರೆ ಏನು, ಯಾರಿಗೇನು ಮೆತ್ಕೊಳ್ಳುತ್ತೆ. ಸಂಬಂಧದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಸೋಲಬೇಕು. ಮತ್ತೆ ಏನಾದ್ರೂ ಒಂದು ಕಷ್ಟ ಸುಖದಲ್ಲಿ ನೀವೇ ಒಂದಾಗ್ಲೇಬೇಕು. ಈಗ ಲಕ್ಷ ಜನಕ್ಕೆ ಇಬ್ರಿಗೂ 1 ಲಕ್ಷ ಜನ ನೋಡಿದ್ದಾರೆ. ನಾಳೆ ದಿವಸ ಮರ್ಯಾದೆ ಇರುತ್ತಾ? ಚೆನ್ನಾಗಿರೋದಿಲ್ಲ ಅದು. ಗಂಡ್ಮಕ್ಳ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೋಬೇಕು. ಅವ್ರ ಅಣ್ಣ ತಮ್ಮಂದಿರು ಒಂದಾಗೋದು ಬೇಡವಾ? ಹಂಗಾಗಿ ನೀವು ಇದು ಮಾಡ್ಕೋಬೇಕು. ದೀಪಿಕಾ ಆದ್ರೂ ಅಷ್ಟೇನೆ, ನೀನೇ ದೊಡ್ಡವಳಮ್ಮ, ಹೋಗ್ಲಿ ಒಂಚೂರು ಸೋಲು. ಆ ಹುಡುಗಿ ಇನ್ನೂ ಒಂದು ಮಾಡಿದೆ ಅಂದ್ಬಿಟ್ಟು ನೀನು ನಿಮ್ಮ ಅತ್ತನ ಕರೆದು ಕೂರ್ಸೋದು, ಮತ್ತೆ ವಿಡಿಯೋದ ಮುಂದೆ ಅದೆಲ್ಲ ಬೇಡ. ಪಾಪ ಅವ್ರ ಕಣ್ಣೆ ಆಪ್ರೇಷನ್ ಆಗಿದೆ, ಈಗ ಹೆಲ್ತ್ ಸಮಸ್ಯೆ ಇದೆ ಅಂತ ಅಂದ್ರೆ ಅವರವಾದ ನೋವೇ ಅವ್ರಿಗಿರ್ತವೆ. ಹಾಗಾಗಿ ಮತ್ತೆ ಹೇಳಿದ್ರು ಮುಂದಕ್ಕೆ ತಗೊಬಂದು, ಇದು ಮುಂದಕ್ಕೆ ಇಷ್ಟಕ್ಕೆ ಸ್ಟಾಪ್ ಆಗಲ್ಲಮ್ಮ. ನಾನೇನು ಇದನ್ನ, ನನ್ನ ರಿಲೇಷನ್ ಯಾರೂ ಅಲ್ಲ, ಯೂಟ್ಯೂಬರ್ ಅಂದ್ರೆ ಒಂದು ಬಳಗ, ಎಲ್ಲರೂ ಒಂದು ಮನೆಯವ್ರು ಇದ್ದಂಗೆ. ನಮ್ಮ ಕರ್ನಾಟಕನೇ ಒಂದು, ನಮ್ಮ ಇವಾಗ ರಾಮ ಜನ್ಮಭೂಮಿಯಿಂದ ಎಲ್ಲ ಕರ್ನಾಟಕನೇ ಒಂದು, ನಾವೆಲ್ಲ ಒಂದು ಮನೆಯವರು ಅಂದಾಗ ಯೂಟ್ಯೂಬರ್ಸ್ ಇರ್ಬೋದು, ನಮ್ಮ ಕನ್ನಡದ ಜನತೆ ಹೆಣ್ಮಕ್ಳು ಇರ್ಬೋದು, ನಾವೆಲ್ಲರೂ ಒಂದೇ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಇದನ್ನ. ನಮ್ಮ ಪರ್ಸ್ನಲ್ಲು ಅಂತ ಅಂದ್ರೆ ನೀವು ಮನೆಯಲ್ಲಿ ಜಗಳ ಮಾಡ್ಕೊಂಡಿದ್ರೆ ಅಥವಾ 4 ಜನಕ್ಕೆ ಗೊತ್ತಾಗಿಲ್ಲ ಅಂದ್ರೆ ಯಾರು ಬರೋದಿಲ್ಲ ನಿಮ್ಮ ವಿಷಯಕ್ಕೆ. ಇದನ್ನ ನೋಡಿ 4 ಜನ ಕಲಿತಾರೆ. ಇವಾಗ್ಲೇನೆ ಮನೆಗಳಲ್ಲಿ ಕಿರಿಕಿರಿ ಅದು ಇದು ತುಂಬಾ ನಡೀತಾ ಇದೆ. ಅದರಲ್ಲಿ ಇದನ್ನ ನೋಡಿ 10 ಜನ ಕಲ್ತ್ಕೊಬಿಟ್ರು ನಿಮಗೂ ಒಬ್ರು ಹೇಳಿಕೊಡ್ತಾರೆ, ನೀವು ಹಂಗೆ ಮಾಡಿದ್ದೆ ಸರಿ, ಹಿಂಗೆ ಮಾಡಿದ್ದೆ ಸರಿ ಅಂತ ಅಂದ್ಬಿಟ್ಟು ಅವ್ರಿಗೂ ಒಬ್ರು ಹೇಳ್ಕೊಡ್ಬೋದು. ಅದನ್ನ ಇಷ್ಟಕ್ಕೆ ನಿಲ್ಲಿಸ್ರಿ ಸಾಕು. ಗಂಡು ಮಕ್ಕಳು ಒಂದಾಗಿ ಅಣ್ಣ ತಮ್ಮಂದಿರು, ಏನೋ ನಿಮ್ಮಿಬ್ರಿಗೂ ಮನಸ್ತಾಪ ಬಂದಿದೆ, ನಾಳೆ ದಿವಸ ನಿಮಗೂ ದೇವ್ರು ಒಳ್ಳೆ ಮನಸ್ಥಿತಿ ಕೊಟ್ಟು ನೀವು ಚೆನ್ನಾಗಾಗ್ರಿ, ಅವ್ರ ಅಣ್ಣ ತಮ್ಮಂದಿರು ಚೆನ್ನಾಗಿರ್ಲಿ, ನಿಮ್ಮ ಅತ್ತೆಗೆ ಸ್ವಲ್ಪ ಆರೋಗ್ಯ ಸುಧಾರಿಸೋಷ್ಟರಲ್ಲಿ
ನಿಮ್ಮನ್ನ ದೇವರು ಒಂದು ಮಾಡಲಿ, ಎಲ್ಲರೂ ಚೆನ್ನಾಗಿರ್ರಿ ಸಾಕು. ಇನ್ಮೇಲೆ ನಿಮ್ಮ ಅತ್ತೆನ ಕರ್ಕೊಬಂದು ಕೂರಿಸೋದು ಬೇಡ, ಅವ್ರನ್ನ ಮಾಧ್ಯಮದ ಮುಂದೆ ಇದು ಮಾಡೋದು ಬೇಡ, ಏನು ಬೇಡ. ಇಷ್ಟಿಷ್ಟಕ್ಕೆ ನಿಲ್ಲಿಸ್ರಿ ಸಾಕು. ಆ ಹುಡುಗಿ ಕರ್ಕೊಬಂದು ನಿಲ್ಲಿಸ್ರಿ, ಕೂರಿಸ್ಲಿ, ಮಾತಾಡಲಿ. ಅದು ಈ ವಯಸ್ಸು ಬಿಸಿ ರಕ್ತ ಹೇಳ್ತಾಳೆ, ಆದರೆ ಅವ್ರ ವಯಸ್ಸಿಗೆ ಅವರು ಸಂಬಂಧದವರು ಅಕ್ಕ ತಂಗಿರಾಗೂ ಇರ್ಬೋದು, ಒಂಥರ ಚೆನ್ನಾಗಿರಲ್ಲ. ಅದು ಏನೇ ಬರುತ್ತೆ ಎಲ್ಲರ ಮನೇಲೂ ಬರುತ್ತೆ, ಜಗಳ ಇಲ್ದಿರೋದು ಯಾರೂ ಇಲ್ಲ. ಅಪ್ಪ ಅಮ್ಮನಿಗೂ ಬರುತ್ತೆ, ಮಕ್ಕಳಿಗೂ ಬರುತ್ತೆ, ಅಕ್ಕ ತಂಗಿರಿಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಅದನ್ನ ಮನೆಯಲ್ಲೇ ಮಾತಾಡಿ. ಇವಾಗೂ ನಿಮ್ಗೇನು ಮೀರೋಗಿಲ್ಲ, ಏನೋ ಆಯ್ತು ಹೋಯ್ತು ಕೂತು ಮಾತಾಡಿ ಇದನ್ನ ನಿಲ್ಲಿಸ್ರಿ. ಇನ್ನು ಮುಂದಕ್ಕೆ ಮಾಧ್ಯಮದ ಮುಂದೆ ತರಬೇಡ್ರಿ. ತೀರಾ ಮೆತ್ಕಂದ್ವಿ ಅಂದ್ಬಿಟ್ಟು ಹಾಳಕ್ಕೂ ಇಳಿಬೇಡ್ರಿ, ಬಿಟ್ಬಿಟ್ವಿ ಅಂದ್ಬಿಟ್ಟು ದೂರಕ್ಕೂ ಹೋಗ್ಬೇಡ್ರಿ. ಒಂದು ಕಷ್ಟ ಸುಖಕ್ಕೆ ನಮ್ಮವರೇ ನಮ್ಗಾಗೋದು, ಬೇರೆಯವ್ರು ಯಾವತ್ತೂ ಯಾರಿಗೂ ಆಗೋದಿಲ್ಲ. ಇದೆಲ್ಲ ಒಂದು ಬಳಗ, ಒಂದು ಮನೆ, ಯೂಟ್ಯೂಬರ್ಸು ಒಂದು ಮನೆ. ಏನೋ ಒಳ್ಳೇದನ್ನ ಹೇಳಿದ್ರೆ ಎಲ್ಲವೂ ತಗೋಬೇಕು. ನನಗೆ ಇಷ್ಟು ಏಜ್ ಆಗಿದೆ, ನಾನು ಯಾವುದನ್ನ ಒಳ್ಳೇದು ಬಂದರೆ ನಾನು ಆರಿಸ್ಕೊಳ್ತೀನಿ. ಪ್ರತಿಯೊಂದು ಇರೋದು ಅಷ್ಟೇ, ಕಲಿಯೋದು ತುಂಬ ಇರುತ್ತೆ. ಸಾಗಿರೋದಷ್ಟು ಇದೆ ಕಲಿಯೋದು. ನಾವು ಕಲ್ತಿರೋದು ಸಾಸಿವೆ ಅಷ್ಟು, ಎಷ್ಟೇ ಕಲ್ತಿದ್ರು ನಾವು ಸಾಸಿವೆ ಅಷ್ಟೇ ಕಲ್ತಿರೋದು. ಹಂಗಾಗಿ ಇದು ನಮ್ಮ ಪರ್ಸ್ನಲ್ಲು ಅನ್ನೋದನ್ನೆಲ್ಲ ಇದು ಮಾಡ್ಕೋಬೇಡ್ರಿ. 2 ಲಕ್ಷ ಜನ, ಒಬ್ಬರಿಂದ 1 ಲಕ್ಷ ಜನ ನೋಡಿದ್ರೆ ಎಷ್ಟು ಜನ ಹೆಣ್ಮಕ್ಳು ನೋಡ್ತಾರೆ. ನಾನೇನು ಇದನ್ನ ನೋಡ್ತಾ ಇರಲಿಲ್ಲ. ನಮ್ಮ ಸೊಸೆ ಇದ್ದಾಳೆ, ಅವಳು ಹೊರಗಡೆ ಹೋಗ್ತಿದ್ಲು. ಇವಾಗ ಚಿಕ್ಕ ಮಕ್ಳು ಇರೋದ್ರಿಂದ ಮನೇಲಿದ್ದಾಳೆ. ಅವಳು ನೋಡ್ತಾ ಇದ್ಲು. ಮೊನ್ನೆ ಒಂದು 2-3 ಸರಿ ತೋರಿಸಿದ್ಲು. ಮತ್ತು ಪ್ರೆಗ್ನೆಂಟ್ ಇರುವಾಗ ನಮ್ಮ ಅತ್ತೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಸಫರ್ ಮಾಡ್ತಾ ಇತ್ತು ಅವಳಿಗೆ. ಇವಾಗ ಎಲ್ಲರೂ ಚೆನ್ನಾಗಿರುವಾಗ ಅದನ್ನೇ ಉಳಿಸ್ಕೋಬೇಕು. ನಮ್ಮ ಕೈಗೆ ಸಿಕ್ಕಿದ ತಕ್ಷಣ ನಾವು ಜೋಪಾನ ಮಾಡ್ಕೋಬೇಕು. ಏನೊಂದಾದ್ರೂ ಬಿಟ್ಬಿಟ್ಟು ಮತ್ತೆ ಹಿಡಿಯೋಕ್ಕಾಗಲ್ಲ. ಸಂಬಂಧದಲ್ಲಿ ಒಂದೊಂದು ಮಾತಿನೂ ಅದು ಇದಾಗೋಗ್ಬಿಡುತ್ತೆ. ಇನ್ನೊಂದು ಸಮಯದಲ್ಲಿ ನೀವು ಒಂದಾದಾಗ ಅದು ಚುಚ್ಚುತ್ತೆ. ಆದಷ್ಟು ಯೋಚನೆ ಮಾಡಿ ಮಾತಾಡಬೇಕು. ನೀವಿಬ್ಬರು ಬೇರೆ ಬೇರೆಯವರಲ್ಲ, ಒಂದೇ ತಾಯಿ ಮಕ್ಕಳು. ಅಣ್ಣ ತಮ್ಮಂದಿರಿಗೆ ನೀವಿಬ್ಬರು ಅಕ್ಕ ತಂಗಿ ಈ ಥರ ಇರಬೇಕು. ಇದೆಲ್ಲ ತಪ್ಪಮ್ಮ, ಈ ಥರ ಮಾಡಬೇಡ್ರಿ. ಧನ್ಯವಾದಗಳು.